ಮಂಡ್ಯ ಜಿಲ್ಲೆಯ ಸಂಸದೆಯಾಗಿ ಈ ಮಣ್ಣಿನ ಸೊಸೆಯಾಗಿ ಸುಮಲತಾ ಅಂಬರೀಷ್ ಏನು ಮಾಡಿದ್ದಾರೆ, ಏನು ಕೊಡುಗೆ ಅವರದು, ಏನು ಅಭಿವೃದ್ಧಿ ಅವರದು ಎಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಟೀಕ್ಸೋರು ಇದ್ದಾರೆ. ಒಂದು ಟೀ ಅಂಗಡಿಯಲ್ಲೋ ಹಳ್ಳಿ ಕಟ್ಟೆಯಲ್ಲೋ ಅಥವಾ ಮಾಧ್ಯಮದವರ ಮುಂದೆ ಬಂದು ಅವ್ರು ಕಾಣಿಸ್ಕೊಳ್ತಾರೆ, ಈ ರೀತಿ ಮಾತಾಡ್ತಾರೆ. ಆ ಮಾತಾಡೋರು ಎಲ್ಲರಿಗೂ ಈ ಉತ್ತರವನ್ನು ನೀವು ಧೈರ್ಯವಾಗಿ ಸತ್ಯವಾಗಿ ಅವರ ಮುಂದೆ ನೀವು ಸತ್ಯವನ್ನು ಇಡಿ ಇವತ್ತಿನ ದಿನ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ನನ್ನ ಘನತೆ ಅಲ್ಲ, ಇದು ಮಂಡ್ಯ ಜಿಲ್ಲೆಯ ಘನತೆಯನ್ನು ನಾವು ಇಡೀ ಇಂಡಿಯಾದಲ್ಲಿ ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಸಂಸದೆಯಾಗಿ ಈ ಮಣ್ಣಿನ ಸೊಸೆಯಾಗಿ ಸುಮಲತಾ ಅಂಬರೀಷ್ ಏನು ಮಾಡಿದ್ದಾರೆ, ಏನು ಕೊಡುಗೆ ಅವರದು, ಏನು ಅಭಿವೃದ್ಧಿ ಅವರದು ಎಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಟೀಕ್ಸೋರು ಇದ್ದಾರೆ. ಒಂದು ಟೀ ಅಂಗಡಿಯಲ್ಲೋ ಹಳ್ಳಿ ಕಟ್ಟೆಯಲ್ಲೋ ಅಥವಾ ಮಾಧ್ಯಮದವರ ಮುಂದೆ ಬಂದು ಅವ್ರು ಕಾಣಿಸ್ಕೊಳ್ತಾರೆ, ಈ ರೀತಿ ಮಾತಾಡ್ತಾರೆ. ಆ ಮಾತಾಡೋರು ಎಲ್ಲರಿಗೂ ಈ ಉತ್ತರವನ್ನು ನೀವು ಧೈರ್ಯವಾಗಿ ಸತ್ಯವಾಗಿ ಅವರ ಮುಂದೆ ನೀವು ಸತ್ಯವನ್ನು ಇಡಿ ಇವತ್ತಿನ ದಿನ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ನನ್ನ ಘನತೆ ಅಲ್ಲ, ಇದು ಮಂಡ್ಯ ಜಿಲ್ಲೆಯ ಘನತೆಯನ್ನು ನಾವು ಇಡೀ ಇಂಡಿಯಾದಲ್ಲಿ ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಸಂಸದೆಯಾಗಿ ಈ ಮಣ್ಣಿನ ಸೊಸೆಯಾಗಿ ಸುಮಲತಾ ಅಂಬರೀಷ್ ಏನು ಮಾಡಿದ್ದಾರೆ, ಏನು ಕೊಡುಗೆ ಅವರದು, ಏನು ಅಭಿವೃದ್ಧಿ ಅವರದು ಎಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಟೀಕ್ಸೋರು ಇದ್ದಾರೆ. ಒಂದು ಟೀ ಅಂಗಡಿಯಲ್ಲೋ ಹಳ್ಳಿ ಕಟ್ಟೆಯಲ್ಲೋ ಅಥವಾ ಮಾಧ್ಯಮದವರ ಮುಂದೆ ಬಂದು ಅವ್ರು ಕಾಣಿಸ್ಕೊಳ್ತಾರೆ, ಈ ರೀತಿ ಮಾತಾಡ್ತಾರೆ. ಆ ಮಾತಾಡೋರು ಎಲ್ಲರಿಗೂ ಈ ಉತ್ತರವನ್ನು ನೀವು ಧೈರ್ಯವಾಗಿ ಸತ್ಯವಾಗಿ ಅವರ ಮುಂದೆ ನೀವು ಸತ್ಯವನ್ನು ಇಡಿ ಇವತ್ತಿನ ದಿನ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ನನ್ನ ಘನತೆ ಅಲ್ಲ, ಇದು ಮಂಡ್ಯ ಜಿಲ್ಲೆಯ ಘನತೆಯನ್ನು ನಾವು ಇಡೀ ಇಂಡಿಯಾದಲ್ಲಿ ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಸಂಸದೆಯಾಗಿ ಈ ಮಣ್ಣಿನ ಸೊಸೆಯಾಗಿ ಸುಮಲತಾ ಅಂಬರೀಷ್ ಏನು ಮಾಡಿದ್ದಾರೆ, ಏನು ಕೊಡುಗೆ ಅವರದು, ಏನು ಅಭಿವೃದ್ಧಿ ಅವರದು ಎಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಟೀಕ್ಸೋರು ಇದ್ದಾರೆ. ಒಂದು ಟೀ ಅಂಗಡಿಯಲ್ಲೋ ಹಳ್ಳಿ ಕಟ್ಟೆಯಲ್ಲೋ ಅಥವಾ ಮಾಧ್ಯಮದವರ ಮುಂದೆ ಬಂದು ಅವ್ರು ಕಾಣಿಸ್ಕೊಳ್ತಾರೆ, ಈ ರೀತಿ ಮಾತಾಡ್ತಾರೆ. ಆ ಮಾತಾಡೋರು ಎಲ್ಲರಿಗೂ ಈ ಉತ್ತರವನ್ನು ನೀವು ಧೈರ್ಯವಾಗಿ ಸತ್ಯವಾಗಿ ಅವರ ಮುಂದೆ ನೀವು ಸತ್ಯವನ್ನು ಇಡಿ ಇವತ್ತಿನ ದಿನ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ನನ್ನ ಘನತೆ ಅಲ್ಲ, ಇದು ಮಂಡ್ಯ ಜಿಲ್ಲೆಯ ಘನತೆಯನ್ನು ನಾವು ಇಡೀ ಇಂಡಿಯಾದಲ್ಲಿ ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.